ನೋಡಿ ವಿದ್ಯಾರ್ಥಿಗಳೇ, ಈಗ ಪೋಸ್ಟ್ ಮೆಟ್ರಿಕ್ ಮೈನಾರಿಟಿ ಡಿಗ್ರಿ ಹಾಸ್ಟೆಲ್ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಇಲ್ಲಿ ಸಾಮಾನ್ಯ ಪದವಿ ಕೋರ್ಸ್ BA, BCom, BSc, BCA ಈ ಕೋರ್ಸ್ಗಳು, ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್, ಮೆಡಿಕಲ್, BCA ಮತ್ತು BSc ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಈ ಕೋರ್ಸ್ಗಳು, ಮತ್ತು ಸ್ನಾತಕೋತ್ತರ ಅಂದರೆ PG, MA, MCom, MSc ಈ ಕೋರ್ಸ್ಗಳು ಮತ್ತು B.Ed ಕೋರ್ಸ್ಗಳು ಮತ್ತು D.Ed ಕೋರ್ಸ್ಗಳಿಗೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿದೆ. ಆ ಕುರಿತು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 5. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ BCM ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು. ಅದೇನಪ್ಪ ಅಂದರೆ, ಯಾರು ಇಲ್ಲಿವರೆಗೂ ಡಿಗ್ರಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅಂದರೆ ಆಲ್ರೆಡಿ ಡೇಟ್ ಮುಗಿದಿದೆ BCM ಹಾಸ್ಟೆಲ್ದು, ಅದು ಡೇಟ್ ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಇದೆ ವಿದ್ಯಾರ್ಥಿಗಳು. ಯಾಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಸಾಮಾನ್ಯ ಪದವಿ ಕೋರ್ಸ್ದು ಆಲ್ರೆಡಿ ಡೇಟ್ ಮುಗಿದಿತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ದು, ಅವರಿಗೆ ಇನ್ನೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹೊಸ ಹಾಸ್ಟೆಲ್ಗಳು ಶಂಕ್ಷನ್ ಆಗಿವೆ. ಇತ್ತೀಚೆಗೆ 2024 ಬಜೆಟ್ನಲ್ಲಿ ಹೊಸ ಹಾಸ್ಟೆಲ್ಗಳು ಶಂಕ್ಷನ್ ಆಗಿವೆ. ಆ ಪ್ರಕಾರವಾಗಿ ಈ ಒಂದು ಶಂಕ್ಷನ್ ಆದಂಥ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳು ಬೇಕಾಗಿರೋದ್ರಿಂದ ಮತ್ತೆ ಈ ಒಂದು ಜನರಲ್ ಡಿಗ್ರಿಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿ ಸೇಮು BCM ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ, ಅಂದರೆ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಏನಿದೆ, ಅಲ್ಲಿ ಕೂಡ ಹೊಸದಾಗಿ ಹಾಸ್ಟೆಲ್ಲು ಶಂಕ್ಷನ್ ಆಗಿವೆ. ಒಟ್ಟು 150 ಹಾಸ್ಟೆಲ್ ಶಂಕ್ಷನ್ ಆಗಿವೆ. 75 ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಮತ್ತು 75 ಪೋಸ್ಟ್ ಮೆಟ್ರಿಕ್ ಲೇಡೀಸ್ ಹಾಸ್ಟೆಲ್ ಪ್ರಾರಂಭವಾಗಿವೆ. ಇದರಲ್ಲಿ ಒಂದು ಹಾಸ್ಟೆಲ್ಗೆ ಎಷ್ಟು ಅಂತ ಬಂದುಬಿಟ್ಟು 100 ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಕೂಡ ಅರ್ಜಿ ಒಳ್ಳೆ ಪ್ರಾರಂಭವಾಗುವ ಚಾನ್ಸಸ್ ಇದೆ ವಿದ್ಯಾರ್ಥಿಗಳೇ. ಅದು ಯಾಕಪ್ಪ ಅಂದರೆ ಇಲ್ಲಿ ಹಳೆ ಕೊಟ್ಟಿದ್ದು ನೋಡಿ, ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಪ್ರವೇಶ ಕೊಡಿ ಅಂತ ಮೈನಾರಿಟಿ ಡಿಪಾರ್ಟ್ಮೆಂಟು ಕೂಡ ಕೊಟ್ಟಿದೆ. ಇದೇ ರೀತಿ ಆರ್ಡ್ರನ್ನು ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟು ಮಾಡ್ಬೋದು. ಯಾಕಂದರೆ ನೋಡಿ ವಿದ್ಯಾರ್ಥಿಗಳೇ, ಇದು ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ಹಾಸ್ಟೆಲ್ಗಳು ಇಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಅನ್ನೋದನ್ನು ಸಂಪೂರ್ಣವಾಗಿ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಮ್ಮೆ ನೋಡಿ, ಈ ಹಾಸ್ಟೆಲ್ಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಪಡಿಬೇಕಾದ್ರೆ ಮತ್ತೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ಯಾವ ವಿದ್ಯಾರ್ಥಿಗಳು ಅರ್ಜಿ ಪ್ರಾರಂಭ ಹಾಕಿಲ್ಲ ಅವರು ಕೂಡ ಇನ್ನೊಂದು ಅವಕಾಶನೇ ಸಿಗುತ್ತಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆಲ್ಲ. ಬನ್ನಿ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಪೋಸ್ಟ್ ಮೆಟ್ರಿಕ್ ಒಂದು ಮೈನಾರಿಟಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಅಕ್ಟೋಬರ್ 5ರೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂದರೆ OBC ವಿದ್ಯಾರ್ಥಿಗಳದ್ದು ಇನ್ನೂ ಅರ್ಜಿ ಪ್ರಾರಂಭವಾಗಿಲ್ಲ. ಪ್ರಾರಂಭವಾದ ತಕ್ಷಣವೇ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳು, OBC ವಿದ್ಯಾರ್ಥಿಗಳಿರಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಅಂದರೆ SC ST ಕೆಟಗರಿಗೆ ಸೇರಿದ ವಿದ್ಯಾರ್ಥಿಗಳು ಕೂಡ ಈ ಒಂದು ಮೈನಾರಿಟಿ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿ 100 ಸೀಟ್ ಇದ್ದರೆ ಒಂದು ಹಾಸ್ಟೆಲಲ್ಲಿ 75 ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮತ್ತು 25 OBC SC ST ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಅದಕ್ಕಾಗಿ ನೀವು ಕೂಡ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಂದು ಹಾಸ್ಟೆಲ್ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ಒಂದು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ನೋಡಿ ಈ ಆದೇಶ ಕುರಿತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, 2024-25ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಸಾಮಾನ್ಯ ಪದವಿ ಅಂದರೆ ಜನರಲ್ ಕೋರ್ಸ್ ತಿಳಿಸ್ಕೊಟ್ಟಿದ್ದೀನಿ. ವೃತ್ತಿಪರ ಕೋರ್ಸು ಮತ್ತು ಸ್ನಾತಕರ ಕೋರ್ಸ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸೆಪ್ಟೆಂಬರ್ 19ರಿಂದ ಪ್ರಾರಂಭ, ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 5 ಆಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು 2024-25ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಿನ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿ ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್, ವೃತ್ತಿಪರ ಕೋರ್ಸ್ ಮತ್ತು ಸ್ನಾತಕೋತ್ತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಅರ್ಜಿಗಳನ್ನು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶ ಈಗ ಆಲ್ರೆಡಿ ತೋರಿಸಿದ್ದೀನಿ SHP ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ವ್ಯಾಪಕ ಪ್ರಚಾರ ಮಾಡಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ಸೂಚನೆ ಕೂಡ ತಿಳಿಸಿದರು. ನೋಡಿ, ಸರ್ಕಾರದ ಆದೇಶ ಸಂಖ್ಯೆಯ ಪ್ರಕಾರ 2024 ಜುಲೈ 30, 2024ರಂತೆ 2024-25ನೇ ಸಾಲಿಗೆ ಹೊಸದಾಗಿ ಮಂಜೂರಾದ 100 ಸಂಖ್ಯಾಬಲದ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿಗಳಲ್ಲಿ ದಾಖಲಾತಿ ನೀಡಲು ಕ್ರಮ ವಹಿಸುವುದಂತ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.